ಮಹಾಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಅತ್ಯಂತ ಪವಿತ್ರ ರಾತ್ರಿ ಅಂತ ನಂಬಲಾಗಿದೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇಂದು ನಾವು ಮಾತನಾಡುವುದು ಸಾಮಾನ್ಯ ಉಪವಾಸದ ಬಗ್ಗೆ ಅಲ್ಲ, ಅಥವಾ ಸಾಮಾನ್ಯ ಪೂಜೆಯೂ ಬಗ್ಗೆ ಅಲ್ಲ. ಮಹಾಶಿವರಾತ್ರಿ ಅಂದರೆ ನಿಜವಾಗಿ ಏನು, ಈ ಶಿವರಾತ್ರಿ, ಈ ಒಂದು ರಾತ್ರಿ ಯಾಕೆ ಇಷ್ಟು ಮಹತ್ವವಾದದ್ದು, ಜ್ಯೋತಿಷ್ಯದಲ್ಲಿ ಇದರ ಅರ್ಥ ಏನು, ಇದು ಸೈಕಾಲಜಿಯಲ್ಲಿ ಇದರ ಸಿಂಬಾಲಿಸಮ್ ಏನು, ಮತ್ತು ನಮ್ಮ ಜೀವನದಲ್ಲಿ ಇದು ಹೇಗೆ ಒಂದು ರೀಸೆಟ್ ಬಟನ್ ಆಗಿ ಮಾರ್ಪಾಡಾಗುತ್ತೆ ಅಥವಾ ಕಾರ್ಯನಿರ್ವಹಿಸುತ್ತೆ. ಹಾಗೆ ಇದು ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಈವೆಂಟ್ ಮಾತ್ರ ಅಲ್ಲ, ಇದು ಒಂದು ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ನೈಟ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿ, ನೀವು ಶಿವರಾತ್ರಿಯನ್ನು ಬೇರೆ ದೃಷ್ಟಿಯಿಂದ ನೋಡುವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನಿಮ್ಮ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ. ಈಗ ಶಿವರಾತ್ರಿ ಸಾಮಾನ್ಯವಾಗಿ ಅಮಾವಾಸ್ಯೆ ಹತ್ತಿರ ಬರುತ್ತೆ, ಅಂದರೆ ಅಲ್ಲಿ ಚಂದ್ರನ ಬೆಳಕು ಕಡಿಮೆ. ಜ್ಯೋತಿಷ್ಯದಲ್ಲಿ ಚಂದ್ರ ಅಂದರೆ ಮನಸ್ಸು, ಭಾವನೆ, ಅಂತರಂಗ. ಇಲ್ಲಿ ಚಂದ್ರ ದುರ್ಬಲವಾಗಿರುವ ದಿನ ಮತ್ತು ಮನಸ್ಸು ಅಸ್ಥಿರವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ನಾವು ಯಾಕೆ ಶಿವ ಆರಾಧನೆ ಮಾಡಬೇಕು, ಶಿವನ ತತ್ವ ಅಂದರೆ ಏನು, ಅದರ ಸ್ಥಿರತೆ ಏನು ಅಂತ ನೋಡಿದ್ರೆ, ಶಿವ ಅಂದರೆ ಧ್ಯಾನ, ಶಾಂತಿಯ ಸಂಕೇತ. ಇದು ನಾವು ಜಾತಕದಲ್ಲಿ ಯಾವ ರೀತಿ ನೋಡ್ತೇವೆ ಅಂತಂದರೆ, ಜಾತಕದಲ್ಲಿ ರಾಹು ಚಂದ್ರ ಸಂಯೋಗ ಇದ್ದರೆ, ರಾಹು ಚಂದ್ರನ ನಕ್ಷತ್ರದಲ್ಲಿದ್ದರೆ, ಚಂದ್ರ ರಾಹುವಿಗೆ ಕನೆಕ್ಷನ್ ಇದ್ದರೆ, ಸಂಬಂಧ ಇದ್ದರೆ, ಶನಿ ದೃಷ್ಟಿ ಚಂದ್ರನ ಮೇಲೆ ಇದ್ದರೆ, ಶನಿಗೂ ಚಂದ್ರನಿಗೂ ಸಂಬಂಧ ಉಂಟಾದರೆ, ಅಥವಾ ಚಂದ್ರ 8ನೇ ಮನೇಲಿರೋದು, ಚಂದ್ರ ಅಥವಾ 12ನೇ ಮನೇಲಿದ್ದು ದುರ್ಬಲವಾಗಿರೋದು, ಅಥವಾ 8ನೇ ಮನೆಯ ಕಸ್ಪಲ್ ಸಬ್ಲಾರ್ಡ್ ಚಂದ್ರ ಆಗಿದ್ದರೆ ವೆರಿ ಇಂಪಾರ್ಟೆಂಟು. ಇದು KP ಜ್ಯೋತಿಷದಲ್ಲಿ ಚಂದ್ರ 8ನೇ ಮನೆಯ ಕಸ್ಪಲ್ ಸಬ್ಲಾರ್ಡ್ ಆಗಿರೋರು. ಯಾಕಂದರೆ ಚಂದ್ರ ಯಾವಾಗಲೂ ನಿರಂತರವಾಗಿ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟು ಚಂದ್ರ ಅಂತ ಹೇಳ್ತೀವಿ. ಅದು 8ನೇ ಮನೆಯ ಕಸ್ಪಲ್ ಸಬ್ಲಾರ್ಡ್ ಆಗಿ ಬರೋದು ತುಂಬಾ ಒಂದು ಡೇಂಜರಸ್ ಅಂತ ಹೇಳ್ಬೋದು. ಅಂದರೆ ಡೇಂಜರಸ್ ಅಂದರೆ ಜೀವನದಲ್ಲಿ ಬೇರೆ ಎಲ್ಲ ಓಕೆ, ಬಟ್ ಆದರೆ ಮಾನಸಿಕವಾಗಿ ಮನಸ್ಸಿನಿಗೆ ಅದು ತೊಂದರೆ ಕೊಡುವಂಥದ್ದು ಆ ಕಾಂಬಿನೇಷನ್ ಅಂತ ಹೇಳ್ತೀವಿ. 8ನೇ ಮನೆ ಚಂದ್ರ ಕಸ್ಪಲ್ ಸಬ್ಲಾರ್ಡ್ ಆಗಿ ಬರೋದು ಒಂದೇ ಅಲ್ಲ, ಅದು ಬೇರೆ ಗ್ರಹಕ್ಕೆ ಸ್ಟಾರ್ ಲಾರ್ಡ್ ಆಗೋ ಸಬ್ಲಾರ್ಡ್ ಆಗಿ ಹೋಗುವಂಥದ್ದು. ಆವಾಗ ಇನ್ನೂ ಅದು ತುಂಬಾ ಪ್ರಾಬ್ಲಮ್ನ ಕೊಡುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಿ. ಸೊ ಇಂಥವ್ರಿಗೆ ಏನಪ್ಪ ಅಂತಂದರೆ, ಯಾರಿಗೆ ಚಂದ್ರ 8ನೇ ಮನೇಲಿರೋದು, ಚಂದ್ರ 8ನೇ ಮನೆಯ ಕಸ್ಪಲ್ ಸಬ್ಲಾರ್ಡ್ ಆಗಿರೋದು, ಅಥವಾ ಈ ರೀತಿ ಚಂದ್ರ ವೀಕ್ ಆಗಿರೋರಿಗೆ, ಇಂಥವರಿಗೆ ಶಿವನ ಉಪವಾಸನೆ ಮನಸ್ಸಿಗೆ ಸ್ಟೆಬಿಲಿಟಿ ಕೊಡುತ್ತದೆ ಅಂತ ಹೇಳ್ಬೋದು. ಇನ್ನೊಂದು ಮಹತ್ವವಾದ ಗ್ರಹ ಯಾವುದಪ್ಪ ಅಂದರೆ ಕೇತು ಗ್ರಹ. ಕೇತು ವೈರಾಗ್ಯ ಮತ್ತು ಕೇತು ತ್ಯಾಗದ ಒಂದು ಗ್ರಹ ಅಂತ ಹೇಳ್ಬೋದು. ಅದಕ್ಕೆ ಹೋಲಿಕೆ ನೋಡಿದಾಗ ಶಿವ ತ್ಯಾಗಕ್ಕೆ ಪ್ರತಿಬಿಂಬ ಅಂತ ಹೇಳ್ಬೋದು. ಸೊ ಜಾತಕದಲ್ಲಿ ಕೇತು ಬಲವಾದವರು ಶಿವನ ಕಡೆ ಸ್ವಾಭಾವಿಕವಾಗಿ ಆಕರ್ಷಣೆ ಇರುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಶನಿ ದಶೆ, ಶನಿ 7.5 ಅಥವಾ ಅಷ್ಟಮ ಶನಿ ಸಮಯದಲ್ಲಿ ಶಿವ ಆರಾಧನೆ ಯಾಕೆ ಸಲಹೆ ಕೊಡುತ್ತಾರಪ್ಪ ಅಂತಂದರೆ, ಯಾಕೆಂದರೆ ಶಿವ ಕರ್ಮ ವಿಲಯ ಶಕ್ತಿ. ಓಂ ನಮಃ ಶಿವಾಯ ಇದು ಕೇವಲ ಮಂತ್ರ ಅಲ್ಲ, ಇದು ಮನಸ್ಸಿನ ವೈಬ್ರೇಷನ್ ರೀಸೆಟ್ ಅಂತ ಹೇಳ್ಬೋದು. ಈಗ ಸೈಕಾಲಜಿ ಆ್ಯಂಗಲಲ್ಲಿ ನಾವು ನೋಡೋದಾದರೆ, ಶಿವರಾತ್ರಿ ಯಾಕೆ ರಾತ್ರಿ ಅಂದರೆ ಏನು? ರಾತ್ರಿ ಅಂದರೆ ಡಾರ್ಕ್ನೆಸ್ ಅಂತ ಹೇಳ್ತೀವಿ. ಡಾರ್ಕ್ನೆಸ್ ಅಂದರೆ ಅನ್ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ಬೋದು. ಸೊ ನಮ್ಮ ಮನಸ್ಸಿನಲ್ಲಿ ಒತ್ತಡ, ಗಿಲ್ಟು, ಸಫರ್ ಮಾಡೋದು, ಆ್ಯಂಗರ್ ಇರೋದು, ಓಲ್ಡ್ ರಿಲೇಷನ್ಶಿಪ್ ಪೇಯ್ನ್ ಇರೋದು, ಹಳೆಯ ದ್ವೇಷ, ಹಳೆಯ ಸ್ವಭಾವ, ಮತ್ತು ಒಂದು ಫೇಲ್ಯೂರ್ ಮೆಮೊರೀಸ್ ಎಲ್ಲ ಈ ಥರ ಇದ್ದಾಗ ಇವುಗಳನ್ನು ನಾವು ಡೇ ಟೈಮ್ನಲ್ಲಿ ಅವಾಯ್ಡ್ ಮಾಡ್ತೇವೆ. ಆದರೆ ಈ ಒಂದು ರಾತ್ರಿ ನಾವು ಸೈಲೆನ್ಸ್ನಲ್ಲಿ ಕುಳಿತುಕೊಳ್ಳುತ್ತೇವೆ. ಶಿವ ಯಾಕೆ ಧ್ಯಾನದಲ್ಲಿ ಕುಳಿತಿದ್ದಾರೆ? ಅವರು ರಿಯಾಕ್ಷನ್ ಕೊಡುವುದಿಲ್ಲ, ಅವರು ಅಬ್ಸರ್ವೇಷನ್ ಮೋಡ್ನಲ್ಲಿ ಇರ್ತಾರೆ. ಇದನ್ನು ನಾವು ಗಮನಿಸಬೇಕು. ಇದು ಸೈಕಾಲಜಿಯಲ್ಲೂ ವಿಟ್ನೆಸ್ ಇದೆ, ಕಾನ್ಸಿಯಸ್ನೆಸ್ ಅಂತ ಕರೀತಾರೆ. ನೀವು ಶಿವರಾತ್ರಿ ದಿನ 10 ನಿಮಿಷ ಸೈಲೆನ್ಸ್ನಲ್ಲಿ ಕುಳಿತುಕೊಂಡರೆ, ನಿಮ್ಮ ಥಾಟ್ಸು ಅಬ್ಸರ್ವ್ ಮಾಡಿದರೆ ನೀವು ನೋಟಿಸ್ ಮಾಡುತ್ತೀರಿ. ನೀವು ನಿಮ್ಮ ಮೈಂಡ್ ಅಲ್ಲ, ಶಿವನ ತತ್ವ ಅಂದರೆ ಎಮೋಷನ್ ನಿಮ್ಮನ್ನು ಕಂಟ್ರೋಲ್ ಮಾಡಬಾರದು. ನೀವು ಎಮೋಷನನ್ನು ಅಬ್ಸರ್ವ್ ಮಾಡಬೇಕು. ಇದು ಮೆಂಟಲಿ ಮೆಚ್ಯೂರಿಟಿ ಅಂತ ಹೇಳ್ಬೋದು. ಶಿವರಾತ್ರಿ ಅಂದರೆ ದೇವರನ್ನು ಖುಷಿಪಡಿಸುವ ದಿನ ಅಲ್ಲ, ನಿಮ್ಮ ಅನ್ಕಾನ್ಸಿಯಸ್ ಮೈಂಡು ಎದುರಿಸುವ ದಿನ. ಅಥವಾ ಶಿವರಾತ್ರಿ ಅಂದರೆ ದೇವರನ್ನು ಖುಷಿಪಡಿಸುವ ದಿನ ಅಂತಲೂ ಅಲ್ಲ, ನಿಮ್ಮ ಅಂತರಂಗವನ್ನು ಎದುರಿಸುವ ದಿನ ಆಗಿದೆ ಇದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಈಗೋ ಡಿಸ್ಸಲ್ಯೂಷನ್ ನೈಟ್ ಅಂತ ಹೇಳ್ಬೋದು. ಅಂದರೆ ಶಿವ ಸಂಹಾರಕ ಅಂದರೆ ಏನು ಸಂಹಾರ ಮಾಡ್ತಾನೆ?
ಅಹಂಕಾರವನ್ನು, ಹಳೆಯ ನೋವನ್ನು, ಹಳೆಯ ಸಂಬಂಧದ ಕರ್ಮವನ್ನು, ಮನಸ್ಸಿನ ವಿಷವನ್ನು, ನೀಲಕಂಠ ರೂಪವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇದು ಅರ್ಥ ಆಗುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ ನೀಲಕಂಠ ರೂಪ ಯಾಕೆ ಅಂತ, ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಇಲ್ಲಿ ಪಾಯ್ಸನ್, ಜೀವನದ ವಿಷ ಅನುಭವಗಳು, ಅದನ್ನು ನುಂಗಿ ಹೊರಗೆ ಹಾಕದೆ ಒಳಗೆ ಪರಿವರ್ತನೆ ಮಾಡ್ಕೊಳ್ಳೋದು, ಮನಸ್ಸಿನ ಪರಿವರ್ತನೆ. ಇದು ತುಂಬ ಡೀಪ್ ಸೈಕಾಲಜಿ ಸಿಂಬಾಲಿಸಮ್ ಅಂತಲೂ. ಇನ್ನು ನಾವು ಡೀಪಾಗಿ ಇದು ಸಿಂಬಾಲಿಸಮನ್ನು ನೋಡೋಕೆ ಹೋದರೆ, ಶಿವ ನೀಲಕಂಠ ರೂಪ ಧರಿಸಿರೋದು ಯಾಕೆ ಅಂತ ನೋಡಿದ್ರೆ, ಸಮುದ್ರ ಮಂಥನದಲ್ಲಿ ವಿಷ ಹೊರಗೆ ಬಂದಾಗ ಅದನ್ನು ಕುಡಿದಿರುವುದು ಶಿವ. ಅಂದರೆ ಪಾಯ್ಸನ್, ಜೀವನದಲ್ಲಿ ವಿಷ ಅನುಭವಗಳು ಬರುತ್ತೆ. ಅದು ದ್ರೋಹ, ಆರ್ಥಿಕ ನಷ್ಟ, ಸಂಬಂಧದಲ್ಲಿ ನೋವು, ಅಪಮಾನ, ಈ ಥರ ಎಲ್ಲ ಇರುತ್ತೆ. ನಾವು ಏನು ಮಾಡ್ತೇವೆ ಅಂದರೆ, ಅಥವಾ ಒಳಗೆ ದ್ವೇಷವಾಗಿ ಇಟ್ಟುಕೊಳ್ಳುತ್ತೇವೆ. ಆದರೆ ಶಿವ ಏನು ಮಾಡಿದ್ರು ಅಂತ ಇಲ್ಲಿ ನಾವು ನೋಡೋಕೆ ಹೋದರೆ, ಅದನ್ನು ಒಳಗೆ ಟ್ರಾನ್ಸ್ಫರ್ ಮಾಡಿದರು, ಅದನ್ನು ಹಾರ್ಟ್ಗೆ ಹೋಗಲು ಬಿಡಲಿಲ್ಲ, ಕಂಠದಲ್ಲೇ ಹಿಡಿದರು. ಇದು ಸ್ಪಿರಿಚುವಲ್ ಮೆಸೇಜ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೋವು ನಿಮಗೆ ವಿಷವಾಗಬಾರದು, ಅದು ನಿಮ್ಮ ಜ್ಞಾನವಾಗಬೇಕು. ಇಲ್ಲಿ ಶಿವ ಸಂಹಾರಕ, ಆದರೆ ಅವರು ಯಾವುದೇ ಡಿಸ್ಟ್ರಾಯ್ ಮಾಡುತ್ತಾರೆ, ಅಹಂಕಾರವನ್ನು ಡಿಸ್ಟ್ರಾಯ್ ಮಾಡುತ್ತಾರೆ, ತಪ್ಪು ಗುರುತುಗಳನ್ನು ಡಿಸ್ಟ್ರಾಯ್ ಮಾಡುತ್ತಾರೆ, ಬೇಡದಿರೋಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಅವರು ಹೊರಹಾಕ್ತಾರೆ, ಡಿಸ್ಟ್ರಾಯ್ ಮಾಡುತ್ತಾರೆ. ಹಳೆಯ ಎಲ್ಲ ಸೆಲ್ಫ್ ಇಮೇಜ್ಗಳು, ಎಲ್ಲ ಅಹಂಕಾರದ ಮನೋಭಾವಗಳು, ನಿಮ್ಮ ಎಲ್ಲ ಈಗೋ ಸಂಹಾರ ಮಾಡುವ ರಾತ್ರಿ ಎಂದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾನು ಒಂದು ಸಿಂಪಲ್ಲಾಗಿ ನಿಮಗೆ ಒಂದು ಟ್ರಿಕ್ ಹೇಳಿಕೊಡ್ತೇನೆ. ಏನಪ್ಪ ಅಂದರೆ, ಇಂದು ನೀವು ಮಾಡಬಹುದಾದ ಒಂದು ಸಿಂಪಲ್ ರಿಚುವಲ್ ಅಂತ ಏನಂತ ಹೇಳ್ತೀನಿ ಅಂದರೆ, ಒಂದು ಪೇಪರ್ ತಗೊಳ್ಳಿ, ನಿಮ್ಮ ಜೀವನದ ವಿಷಯವನ್ನು ಬರೆಯಿರಿ. ನಿಮ್ಮ ಜೀವನದ ಯಾವ ವ್ಯಕ್ತಿ ಮೇಲೆ ನಿಮಗೆ ನೋವು ಇದೆ, ಯಾವ ಘಟನೆ ಇನ್ನೂ ಡಿಸ್ಟರ್ಬ್ ಮಾಡ್ತಾ ಇದೆ, ಅದನ್ನು ನೀವು ಕಣ್ಮುಚ್ಚಿ ಮೆಂಟಲಿ ಶಿವನಿಗೆ ಅರ್ಪಿಸಿ ಬರೆದುಬಿಟ್ಟು ಹೇಳಿ, ನನ್ನ ಒಳಗಿನ ವಿಷಯವನ್ನು ಜ್ಞಾನವಾಗಿ ಪರಿವರ್ತಿಸುವಂತ ಬೇಡ್ಕೊಳ್ಳಿ. ಒಂದು 5 ನಿಮಿಷ ಜಪ ಮಾಡಿ. ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ, ಶಿವರಾತ್ರಿ ಅಂದರೆ ಅದು ಒಂದು ಉಪವಾಸ ಅಲ್ಲ, ಜಾಗರಣೆಯೂ ಅಲ್ಲ. ಇದು ಒಂದು ಇನ್ನರ್ ರೀಸೆಟ್ ಬಟನ್ ಇದ್ದಂಗೆ. ಇದು ರಾತ್ರಿ ನೀವು ಒಂದು ಹಳೆಯ ವರ್ಷನನ್ನು ಬಿಡಬಹುದು, ಒಂದು ಹೊಸ ಅವೇರ್ನೆಸ್ ಜೊತೆಯೊಂದಿಗೆ ಬದುಕು ಶುರು ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ನಲ್ಲಿ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.